ಕೃಷ್ಣ ಈ ಥರ ಎಲ್ಲ ಮಾಡ್ತಾನೆ ಅಂತ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನಮ್ಮ ವಿಷಯ ಅವನಿಗೆ ಗೊತ್ತಾದರೆ ಏನು ಅನ್ಕೋತಾನೋ ಏನೋ. ಬಿಡು, ತಲೆ ಕೆಡಿಸ್ಕೋಬೇಡ. ಏನು ನಡೀತಾ ಇದೆ ಇಲ್ಲಿ? ಅರ್ಜುನ್, ಅರ್ಜುನ್, ಯೋ ಅರ್ಜುನ್, ಅರ್ಜುನ್, ನನ್ನ ಮಾತು ಕೇಳೋ. ಏನಕ್ಕೆ ಹೇಳ್ತಾರೆ? ಇಷ್ಟು ದಿನ ಜೊತೆಲೇ ಇದ್ದು ನಾನು ಪ್ರೀತಿಸೋ ಹುಡುಗಿ ಜೊತೆನೇ ಸುತ್ತಾಡ್ತಾ ಇದ್ದಿಲ್ಲ, ಅದು ಕೂಡ ನನಗೂ ಗೊತ್ತಿಲ್ಲದಾಗೆ. ಅದಲ್ಲ ಕಣೋ, ನಾನು ಹೌದಪ್ಪ, ನೀನು ಅವಳು ಕೈ ಹಿಡ್ಕೊಂಡು ಅಲ್ಟ ಹೊಡಿತಾ ಇದ್ದಲ್ಲ. ನೋಡಿದೆ. ನೀನು ಹೇಳ್ತಿರೋದು ನಿಜ, ಆದರೆ ನೀನು ಅನ್ಕೊಂಡಂಗೆ ಅವಳದು ನಂದು ರಿಲೇಶನ್ಶಿಪ್ ಬೇರೆ. ಹೌದು ಕಣೋ, ನಿಂದು ಅವಳದು ರಿಲೇಶನ್ಶಿಪ್ ಏನಂತ ಚೆನ್ನಾಗಿ ಗೊತ್ತಾಯ್ತು. ಏ ಅರ್ಜುನ್, ಸುಮ್ಮನೆ ದಿನ ಬಿಟ್ಟು ಬಾಯಿ ಬಂದ ಮಾತಿದ್ಯಾ? ಏನೋ ಗೊತ್ತು ನಮ್ಮ ಬಗ್ಗೆ? ಛೇ, ಹಲೋ, ಅಂಕಿತಾ, ಅರ್ಜೆಂಟ್ ಬರ್ಕತ್ರ ಬಾ. ಯಾಕೋ ಏನಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ, ನೀನು ಫಸ್ಟ್ ಬಾ. ಓಕೆ ಓಕೆ, ಬಂದೇ ಇರು. ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಅವನು. ಹೇಗೆ ಹೇಳಲಿ ನಮ್ಮ ವಿಷಯನ? ಏನಾಯ್ತು ಕೆಲ್ಸದ್ದು? ಈ ವೀಕಲ್ಲಿ ಇಂಟರ್ವ್ಯೂ ಇದೆ ಕಣೆ. ಈ ಇಂಟರ್ವ್ಯೂಗಾದ್ರೂ ಹೋಗ್ತೀಯಾ ಇಲ್ವಾ? ನೋಡಬೇಕು. ಏನಾಗಲ್ಲ, ಹೋಗ್ಬಾ, ಒಳ್ಳೇದಾಗುತ್ತೆ. ಏಯ್, ಹಲೋ, ಹೇಳು ಅಂಕಿತಾ. ಇವತ್ತು ಸಿಗ್ತೀಯೇನೋ? ಏ ಇಲ್ಲ ಕಣೆ, ಇಂಟರ್ವ್ಯೂ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಫ್ರೀ ಆದ್ಮೇಲೆ ಕಾಲ್ ಮಾಡ್ತೀನಿ. ಓಕೆ ಓಕೆ ಓಕೆ, ಆಲ್ ದ ಬೆಸ್ಟ್ ಕಣೋ. ಬಾಯ್. ಓಕೆ ಬಾಯ್. ಈ ಹಾಳಾದ ಇಂಟರ್ವ್ಯೂ. ತಲೆ ಕೆಟ್ಟೋಗ್ತಿದೆ. ಎಲ್ಲರೂ ಇದು ಮ್ಯಾಚಸ್ಸು. ಇದು ಬೇರೆನಾ? ಏನು ಬ್ರೋ, ಕೆಲ್ಸದ ಬಗ್ಗೆನಾ? ಹೌದು, ನಿಮಗೆ ಗೊತ್ತಾಯ್ತು? ನಮ್ಮದು ಅದೇ ಪರಿಸ್ಥಿತಿ. ಇನ್ನೇನು ಬ್ರೋ, ಈ ಕೆಲಸ ಕೊಡೋರಿಗೆ ಕ್ರಿಯೇಟಿವಿಟಿ ಬೇಕು ಅಂತಾರೆ. ಹೌದಪ್ಪ, ನಾವು ಕ್ರಿಯೇಟಿವಿಟಿ ತೋರಿಸ್ತೀವಿ, ಕೆಲಸ ಕೊಡಿ ಅಂದರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಇವ್ರುಗಳು ಕೆಲಸ ಕೊಡದೆ ನಮ್ಮಂಥ ಫ್ರೆಶರ್ಸ್ಗಳು ನೀನು ಡ್ಯಾಶಿಂದ ಎಕ್ಸ್ಪೀರಿಯನ್ಸ್ ಆಗ್ತಾರಾ? ಎಲ್ಲ ಕಡೆನೂ ಅದೇನೇ ಬ್ರೋ. ಬನ್ನಿ ಹೋಗೋದ. ನೀವೆಲ್ಲಿರೋದು? ಛತ್ರಗುಪ್ಪೆ. ಹೇ, ನಾವು ಅಲ್ಲೇನೆ, ಶಂಕರ್ನಾಗ್ ಸರ್ಕಲ್ ಹತ್ರ. ಅಂದಾಗೆ ನಿಮ್ಮ ಹೆಸರು ಕೇಳೋದೇ ಮರ್ತೆ. ಅರ್ಜುನ್ ಅಂತ. ನಿಮ್ಮ ಹೆಸರು? ಕೃಷ್ಣ. ಆ ಮಹಾಭಾರತದಲ್ಲಿ ಆ ಕೃಷ್ಣ ಅರ್ಜುನ ಒಂದಾಗಿದ್ರು, ಈ ಕಲಿಯುಗದಲ್ಲಿ ಈ ಕೃಷ್ಣ ಅರ್ಜುನ ಒಂದಾಗಿದ್ದಾರೆ. ಹಲೋ, ಎಲ್ಲೋ ಇದೆಯಾ ಕೃಷ್ಣ? ಇಲ್ಲೇ ನಾನು ಫಸ್ಟ್ ಡೌ ಜೊತೆ ಇದ್ದೆ. ಯಾರು ಅದು ಫಸ್ಟ್ ಡೋಬು? ನನಗೆ ಗೊತ್ತಿಲ್ಲ.
ವಯಸ್ಸಿಗೆ ಬಂದಿರೋ ಹುಡುಗರಿಗೆ ಮೊದಲವರೇ ಸಿಗರೇಟ್ ಅಲ್ವೇ? ಎಷ್ಟು ಹೇಳಿದ್ರು ಸಿಗ್ರೆಟ್ ಸೇದೋದು ಬಿಡ್ಬೇಡ. ಒಂದು ನಿಮಿಷ ಮಾಡ್ತೀನಿ ಇರು. ಹ್ಞೂ ಅರ್ಜುನ್, ಏನು ಕೃಷ್ಣ ಇಲ್ಲಿ? ಫಸ್ಟ್ ಸಿಗರೇಟ್ ತಗೋ ಅರ್ಜುನ್, ಹೇಳ್ತೀನಿ. ಮತ್ತೆ ಏನು ಸಮಾಚಾರ? ಅದೇ ಕೆಲಸ ಟೆನ್ಷನ್ ಕಣೋ. ಅಯ್ಯೋ ಬನ್ನಿ ಕೃಷ್ಣ, ಕೆಲಸದಲ್ಲಿ ನಿಯತ್ತಾಗಿದ್ರೆ ಎಲ್ಲ ಒಳ್ಳೇದಾಗೋದು. ಹೌದು, ಕೆಲಸದಲ್ಲಿ ನಿಯತ್ತಿರಬೇಕು, ಆದರೆ ಅತಿಯಾದ ನಿಯತ್ತು ಒಳ್ಳೆಯದಲ್ಲ. ಇಲ್ಲಿ ತುಂಬ ನಿಯತ್ತಾಗಿದ್ರೆ ನಾಯಿ ಥರ ನೋಡ್ತಾರೆ. ಅದೇ ಬಕೆಟ್ ಇಟ್ಕೊಂಡು ಗುಳ್ಳೆ ನರಿ ಥರ ನಾಟಕ ಮಾಡಿದರೆ ಪೇಶ್ ಅಂತಾರೆ. ಏನು ಬ್ರೋ ಇಷ್ಟೊಂದು ತಿಳ್ಕೊಂಡಿದ್ದೀರಾ? ಎಲ್ಲ ಅನ್ಬೋದು ಮಾತು. ಅದು ಸರಿ, ನೀನು ಒಬ್ಬನೇ ಇರೋದಾ? ಹೌದು ಬ್ರೋ, ಒಬ್ಬನೇ ಇದ್ದೀನಿ ರೂಮ್ ಮಾಡಿಕೊಂಡು. ಹೌದಾ? ನಾನು ಒಬ್ಬನೇ ಇರೋದು. ನಮ್ಮ ರೂಮ್ಗೆ ಶಿಫ್ಟ್ ಆಗ್ಬಿಡು, ನನಗೂ ಸ್ವಲ್ಪ ಬಡಂಗ್ ಕಮ್ಮಿ ಆಗುತ್ತೆ. ನೀವು ಒಬ್ಬರೇನಾ? ಯಾರು ಫ್ರೆಂಡ್ಸ್ ಇಲ್ವಾ? ಫ್ರೆಂಡ್ಸ ನಾವು ಚೆನ್ನಾಗಿದ್ದಾಗ ಚಿನ್ನಗೆ ಮಾತಾಡ್ತಾರೆ, ಅದೇ ನಾವು ಹಾಳಾಗೋದಾಗ ಅಲ್ಲಿ ಕಿಸ್ಕೊಂಡು ಹೋಗ್ತಾರೆ. ಒಂದು ಮಾತು ನೆನ್ಪಿಟ್ಕೋ ಅರ್ಜುನ್, ಹಾವಿಗೆ ಎಷ್ಟೇ ಅಲ್ಲರಿದ್ರು ಅದು ಕಚ್ಚೋದು ಬಿಡಲ್ಲ. ಹಾಗೆ ಕೆಲವರು ಇರ್ತಾರೆ, ನೀನು ಅವ್ರಿಗೆ ಎಷ್ಟೇ ಸಹಾಯ ಮಾಡಿದ್ರು ಕೊನೆಗೆ ಅವ್ರು ನಿನ್ನ ತುಳಿಯೋಕೆ ನೋಡ್ತಾರೆ. ಇನ್ನೊಂದು ಮಾತು ಅರ್ಜುನ್, ಅವ್ರುಗಳು ಈಗ ಯಾರ ಜೊತೆ ಚೆನ್ನಾಗಿದ್ದಾರೋ ನಾಳೆ ಅವರನ್ನು ನಡು ನೀರಲ್ಲಿ ಬಿಡ್ತಾರೆ. ಯಾಕೆಂದರೆ ದ್ರೋಹ ಮಾಡೋದು ಅವ್ರ ರಕ್ತದಲ್ಲೇ ಇರುತ್ತೆ. ಲೈಫ್ ಅಂದರೆ ಹಿಂಗೇನೆ ಬ್ರೋ, ಜೊತೆಗಿರೋರೆ ಬಗ್ನಿಗುಟ್ಟ ಇಡ್ತಾರೆ. ಅದು ನಿಜಾನೇ. ಓಡೋಣ ಬಾ. ಎಲ್ಲಿರೋದು ಮನೆ? ಇಲ್ಲೇ ಇರೋದು, ಇದೇ ಬಿಲ್ಡಿಂಗು. ಈ ಮೆಟ್ಲು ಹತ್ತಷ್ಟರಲ್ಲಿ ಸುಸ್ತಾಗ್ಬಿಟ್ಟೆ. ದಮ್ ಹೊಡೆದು ಕಡಿಮೆ ಮಾಡುವ. ಬಾರೋ ಅರ್ಜುನ್, ಕೂರು. ಮಗ ಸಿಗರೇಟು? ಸಿಗರೇಟ ಅದೇ. ಮಗ, ನಾಳೆಯಿಂದ ಸಿಗರೇಟ್ ಬಿಟ್ಬಿಡ್ತೀನೋ. ದಿನ ಇದನ್ನೇ ಆಯ್ತು ಹೇಳೋದು ನೀನು. ನಾಳೆಯಿಂದ ಪಕ್ಕ ಮಗ. ನಂಗೆ ಕೊಡ. ನಿನ್ನೆ ತಾನೇ ಸಿಗರೇಟ್ ಬಿಡ್ತೀನಿ ಅಂದ. ನಿನ್ನೆ ತಾನೇ ಸಿಗರೇಟ್ ಬಿಡ್ತೀನಿ ಅಂದ, ಇವಾಗ ಎಣ್ಣೆ ಶುರು ಮಾಡ್ಕೊಂಡವನೆ. ಏನೋ ಮಗ, ರಾಣೆ ಹೊಡೆದೆ. ಹಿಂಗಾರು 3 ದಿನಕ್ಕೆ ಹೋಗ್ಬಿಡ್ತೀವಿ. ಈ ನನ್ನ ಹೊಡಿತಾ ಇದ್ದಾನೆ, ನನಗೆ ಬರೀ ಬುದ್ಧಿ ಹೇಳ್ತಾ ಇದ್ದಾನೆ. ನಾನು ಹೊಡೆದೆ ಅಂತನಾ? ನಾವೆಷ್ಟೇ ಕುಡಿದ್ರು ಫುಲ್ ಸ್ಟಡಿ ಆಗಿರ್ತೀವಿ. ಒಂದು ಕುಡಿಯೋ ಅಷ್ಟರಲ್ಲಿ ಒಂದು ಸಿಗರೇಟ್ ಸೇದ್ಬಿಡೋಣ, ಆಮೇಲೆ ಇದನ್ನು ಕಿತ್ಕೊಬಿಡ್ತಾನಪ್ಪ ಅವನು. ಸರಿ ಇಲ್ಲ. ನೋಡ್ತಾವನೆ ಮಗ, ನಂಗೆ ಕೊನೆಗೂ ಕೇಳೇ ಬಿಟ್ಟ. ಮಗ, ಹ್ಞೂ ನಿಂಗೊಂದು ವಿಷಯ ಗೊತ್ತಾ? ಹ್ಞೂ ಎಣ್ಣೆ ಕುಡಿಯೋದ್ರಿಂದ ಮನ್ಸಿನ ನೋವೆಲ್ಲ ಕಡಿಮೆ ಆಗುತ್ತಂತ ಯಾರೋ ಒಬ್ಬ ಹೇಳಿದ್ದ. ಆದರೆ ಪಟ್ಟಿ ಮಗ, ಜೇಬಲ್ಲಿರೋ ಕಾಸು ಕಡಿಮೆ ಆಗುತ್ತೆ ಅಂತ ಹೇಳಿಲ್ಲ. ರೈಟ್.
ತಗೋ ಮಗ. ಹಾಂ ಏನು ಗುರು ಫಿಲ್ಟ್ರರ್ಗೂ ಹೊಡೆದವನೆ. ಮನುಷ್ಯ ಇದ್ದಾನೆ ದನ ಇದ್ದಾನೆ ಅವನು. ಗುಡ್ ನೈಟ್. ಬೆಳಗ್ಗೆ ಸಿಗೋಣ. ನಾವು ಎಷ್ಟೇ ಕುಡಿದ್ರು ಫುಲ್ ಸ್ಟಡಿ. ಚಳಿ ಚಳಿ ಚಳಿ. Hello, steady man. Steady man. Full steady. 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 ಏನು ಮಾಡ್ತೀಯ ಅಂಕಿತಾ? ಏನಿಲ್ಲ ಕಣೋ. ಏನು ವಿಷಯ ಕಾಲ್ ಮಾಡಿದ್ದೆ? ಆದರೂ ಇರು, ಅವನೇ ಬರ್ತಿದ್ದಾನೆ, ಆಮೇಲೆ ಮಾಡ್ತೀನಿ. ನಾ ಹೇಳಿದ್ ಮಾಡು ಅಷ್ಟೇ. ಬಾಯ್. ಏನು ಮಾಡ್ತಾ ಇದೀಯ ಮಗ? ರಾತ್ರಿ ಕುಡ್ದಿಟ್ಟು ಸಾಕಾಗಿಲ್ವಾ? ರೀಲ್ಸ್ ನೋಡಿದ್ದೆ ಮಗ. ನಾಳೆ ಪಾರ್ಕ್ ಹತ್ರ ಮೀಟ್ ಆಗೋಣ. ಯಾವುದಕ್ಕೊಂದು ಮೆಸೇಜ್ ಹಾಕೋಣ. ಓಕೆ ಓಕೆ ಸಿಗೋಣ. ಕನಸ ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಒಂದು ಮಾತು ಕೇಳ್ಬೋದಾ? ಹಾಂ ಕೇಳಿ ಅರ್ಜುನ್. ನಿಮಗೆ ಯಾರಾದರೂ ಲವರ್ ಇದ್ದಾರಾ? ಲವರಾ? ಆ ಥರ ಏನಿಲ್ವಲ್ಲ, ಯಾಕೆ ಆ ಥರ ಕೇಳಿದ್ರಿ? ಸುಮ್ಮನೆ ಕೇಳಿದೆ. ಅದು ಸರಿ, ನಿಮ್ಮ ಮನೇಲಿ ಏನಾದರೂ ಸ್ವೀಟ್ ಶಾಪ್ ಅಂಗಡಿ ಇಟ್ಟಿದ್ದೀರಾ? ಇಲ್ವಲ್ಲ, ಯಾಕೆ? ಏನಿಲ್ಲ, ನೀವು ನೋಡೋಕೆ ತುಂಬ ಸ್ವೀಟ್ ಆಗಿದ್ದೀರ ಅದಕ್ಕೆ. ಓ, ಎಲ್ಲ ಹುಡುಗಿಗೂ ಹಿಂಗೆ ಹೇಳ್ಕೊ ಬರ್ತಿದ್ಯಾ? ಓ, ಆ ಥರ ಏನಿಲ್ಲ. ಅಂಕಿತಾ ಎಲ್ಲಿದ್ಯಾ? 5 minutes ಬಂದೆ. ನಾನು ಆಲ್ರೆಡಿ ಪಾರ್ಕ್ ಹತ್ರ ರೀಚ್ ಆಗಿದ್ದೀನಿ. ಓಕೆ ಓಕೆ ಬಂದೆ. ಅವಳು ಬರೋ ಅಷ್ಟರಲ್ಲಿ ಒಂದು ಸಿಗರೇಟ್ ಹೊಡೆದ್ಬಿಟ್ರೆ ಅಬ್ಬಾ ನೆಮ್ಮದಿ. ಸುಡೋದು ಸೂರ್ಯನಿಗೂ ಗೊತ್ತು, ಆ ಬೆಂಕಿಗೂ ಗೊತ್ತು. ಆದರೆ ಈ ಸುಡೋ ಸಿಗರೇಟಿನ ಕಿಕ್ಕು ಸಿಗರೇಟ್ ಸೇದನ್ಗೆ ಗೊತ್ತು. ಅರ್ಜುನ್, ಇನ್ನೊಂದ್ಸಲ ಸಿಗರೇಟ್ ಹೊಡೆದಕ್ಕೆ ಒಂದಾಕ್ಬಿಡ್ತೀನಿ. ಸರಿ ಸರಿ ಬಿಡು, ಬಿಟ್ಬಿಡ್ತೀನಿ. ಇದೇ ನಿಂಗೆ ಲಾಸ್ಟ್ ವಾರ್ನಿಂಗ್. ಸರಿ ಸರಿ. ನಾಳೆ ಟೆಂಪಲ್ಗೆ ಹೋಗೋಣ. ಸರಿ.
ಕುಡಿದ್ರೆ ನಾನು ಕುಡ್ದಂಗೆ ಅಂಕಿತ. ಕೃಷ್ಣ, ಅಂಕಿತಾ, ಅರ್ಜುನ್ ಹತ್ರ ಹೋಗೋಣ ಬಾ. ಯಾಕೋ ಏನಾಯ್ತು? ನನ್ನ ಮಾತನ್ನು ಕೇಳಿಸ್ಕೊಳ್ಳೋಕೆ ರೆಡಿನಿಲ್ಲ ಅವನು. ಎಲ್ಲೋದ ಅವನು? ಗೊತ್ತಿಲ್ಲ, ಕೋಪ ಮಾಡ್ಕೊಂಡು ಹೋದ. ಬಾ ಹುಡ್ಕೋಣ. ಎಲ್ಲೋದ್ನು ಅವನು? ಅಲ್ಲೋಗ್ತಿದ್ದಾನೆ. ಅರ್ಜುನ್ ನಿಲ್ಲೋ. ಅರ್ಜುನ್, ಯಾಕೆ ಬಂದೆ? ನಾವೇಳೋ ಮಾತು ಒಂದ್ಸಲ ಕೇಳಿ ಅರ್ಜುನ್. ಓ, ನೀನು ಬಂದಿದ್ದೀಯಾ? ಅರ್ಜುನ್, ನಾವು ಹೇಳೋ ಮಾತು ಒಂದ್ಸಲ ಕೇಳೋ. ಅದೇನು ಹೇಳಬೇಕು ಅಂತ ಬಂದಿದ್ದೀರೋ ಹೇಳ್ಬಿಟ್ಟು ಹೊರಡಿ. ಏಯ್, ನಾನು ನಿಂಗೊಂದು ಐಡಿ ಕಳಿಸಿದ್ದೀನಿ. ನನ್ನ ರೂಮೇಟೆ ಡಿ ಎಮ್ ಮಾಡು, ಹಂಗೆ ಫ್ರಾಂಕ್ ಮಾಡೋಣ. ನಂಗೆ ಹಾಕೋದಿಲ್ಲ, ಸರಿ ಅನ್ನಿಸ್ತಿಲ್ಲ ಕಣೋ. ಜಸ್ಟ್ 1 ವೀಕ್ ಅಷ್ಟೇ, ಸುಮ್ಮನೆ ಆಟ ಆಡ್ಸೋಣ. ಇರು, ಅವನೇ ಬರ್ತಿದ್ದಾನೆ, ಆಮೇಲೆ ಮಾಡ್ತೀನಿ. ನಾ ಹೇಳಿದ್ ಮಾಡು ಅಷ್ಟೇ. ಓಕೆ, ಬಾಯ್. ಲೋ ಕೃಷ್ಣ, ಎಲ್ಲೋ ಇದೆಯಾ? ಹಾಂ ಹೇಳು, ರೂಮಲ್ಲಿದೆ. ನಿನ್ನ ಫ್ರೆಂಡ್ ಅರ್ಜುನ ಇದ್ದಾನ ಅಲ್ಲಿ? ಅವನು ಹಾಲಲ್ಲಿದ್ದಾನೆ, ಹೇಳೆ. ಲೋ 3 ಡೇಸ್ ಆಯಿತು ಕಣೋ, ಸಾಕು ಅನಿಸುತ್ತೆ ಅವನು ಆಟ ಆಡಿಸಿದ್ದು. ಆಮೇಲೆ ಅವ್ನು ಸೀರಿಯಸ್ಸಾಗಿ ತೊಗೊಂಡ್ಬಿಟ್ರೆ? ಅದೆಲ್ಲ ಏನೂ ಆಗಲ್ಲ ಕಣೆ. ಆದರೂ ಬೇಡ ಕಣೋ. ಸರಿ ಬಿಡು, ನನಗೆ ಫ್ರಾಂಕ್ ಅಂತ ಹೇಳ್ತೀನಿ. ಮಗ, ನಿಂಗೊಂದು ವಿಷಯ, ಈ ಫೋಟೋದಲ್ಲಿದ್ದಾರಲ್ಲ, ನಾನು ಅವಳು ಬೆಸ್ಟ್ ಫ್ರೆಂಡ್ ಅಂತ ಹೇಳೋಣ ಅಂದರೆ ಎದ್ದೋಯ್ತವನೆ. ಹಿಂಗೆ ಆಟ ಆಡ್ಸೋಣ ಅವನಿಗೆ. ಲೋ ಕೃಷ್ಣ, ಅರ್ಜುನ್ ತುಂಬ ಫೀಲಿಂಗಲ್ಲಿ ಇದ್ದಾನೆ ಅನ್ಸುತ್ತಲ್ವಾ? ಹೌದು ಅಂಕಿತ, ತುಂಬ ಫೀಲಿಂಗ್ ಇದೆ ನನಗೆ. ನನ್ನ ವಿಷಯ ನಿಮಗೆ ಗೊತ್ತಾದರೆ ಏನಾಗುತ್ತೋ ಏನೋ. ಬಿಡು, ಸರಿ ಕೆಡ್ಸ್ಕೊಬೇಡ. ನಾನು ಇವರು ಬೆಸ್ಟ್ ಫ್ರೆಂಡ್ ಆಗಿದ್ದನ್ನ ಪ್ಲ್ಯಾನ್ ಮಾಡಿದ್ದು. ನೈಟ್ ಮೆಸೇಜ್ ಮಾಡ್ತೀನಿ. ಬಾಯ್. ಸರಿ ಕಣೋ, ಬಾಯ್. ಏನು ತಮಾಷೆನಾ? ಎಷ್ಟು ಸುಲಭವಾಗಿ ಹೇಳ್ದಲ್ವಾ ಕೃಷ್ಣ? ಈ ಪ್ರಪಂಚದಲ್ಲಿ ಒಬ್ಬನ ನಂಬಿಕೆಗಿಂತ ದೊಡ್ಡ ತಮಾಷೆ ಬೇರೆ ಯಾವುದೂ ಇಲ್ಲ ಅನ್ಸುತ್ತೆ ಅಲ್ವಾ? ಅರ್ಜುನ್, ನಮ್ಮನ್ನು ಕ್ಷಮಿಸು. ಇದು ಜಸ್ಟ್ ತಮಾಷೆಗೆ ಮಾಡಿದಷ್ಟೇ. ನಿನ್ನನ್ನು ಹರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಅಂತ ಅಲ್ಲ. ಇದು ನಿಮ್ಗಳಿಗೆ ತಮಾಷೆ ಇರ್ಬೋದು, ಆದರೆ ನನಗೆ ನಿಜ. ಯಾಕೆಂದರೆ ಸಂಬಂಧಗಳಿಲ್ಲದ ನನಗೆ ನೀನು ತೋರಿಸಿದ ಪ್ರೀತಿ, ಸಾರಿ ನಾಟಿಗೆಯ ಪ್ರೀತಿ, ಅದನ್ನು ತುಂಬ ನಂಬಿಟ್ಟೆ. ಆ ನಂಬಿಕೆನೇ ಸುಳ್ಳು ಮಾಡ್ಬಿಟ್ಟೆ ಅಲ್ವಾ? ಒಂದು ಮನ್ಸಿನ ಜೊತೆ ಆಟಾಡೋದು ನಿಮಗೆಲ್ಲ ಫ್ರ್ಯಾಂಕ್ ಆಗಿದೆ ಅಲ್ವಾ? ಅರ್ಜುನ್, ಇದು ಜಸ್ಟ್ ಫ್ರೆಂಡ್ಶಿಪ್ಪಲ್ಲಿ ಕಾಲೆಳೆಯಕ್ಕೆ ಮಾಡಿದ್ದು ಕಣೋ. ಬೇಕಿರಿ ನನಗೆ ಹೊಡಿ, ಆದರೆ ಈ ರೀತಿ ಮಾತಾಡಬೇಡ ಕಣೋ. ಹೊಡೆಯೋದ್ರಿಂದ ನೋವು ಕಡಿಮೆ ಆಗಲ್ಲ ಕೃಷ್ಣ. ಹೊರಗಿನವ್ರು ಕೊಡೋ ಪೆಟ್ಟಿಗಿಂತ ಹೊರಗಿನವ್ರು ಕೊಡೋ ಪೆಟ್ಟೆ ತುಂಬ ನೋವಿಂದ ಕೂಡಿರುತ್ತೆ. ಬೇರೆ ಯಾರನ್ನ ನಂಬಿ ಮೋಸ ಹೋಗಿದ್ರೆ ಬೇಜಾರಾಗ್ತಿರ್ಲಿಲ್ಲ. ಜೊತೆಲಿದ್ದ ಗೆಳೆಯನೇ ದ್ರೋಹ ಮಾಡಿದ್ರೆ ಗಾಯ ಆಗಿರೋ ದೇಹದ ಮೇಲೆ ಉಪ್ಸೋರ್ದಂಗೆ ಆಗುತ್ತೆ. ಇದನ್ನ ತಮಾಷೆ ಅನ್ಕೋಬೇಕಾ? ಅರ್ಜುನ್, ಈಗ ಆಗಿರೋ ವಿಷಯನ ಮರ್ತು ಬಿಡು. ಏನು ಮರೆಯೋದಾ? ಎಷ್ಟು ಸುಲಭವಾಗಿ ಹೇಳಿದೆ ಅಲ್ವಾ? ಇನ್ಮೇಲಿದ್ದ ಅತಿಯಾದ ನಂಬಿಕೆನೇ ಸಾಯಿಸ್ಬಿಟ್ಟೆ ಅಲ್ವಾ? ಇನ್ಮೇಲೆ ಯಾರಾದರೂ ಬಂದು ನಿಜವಾಗ್ಲೂ ಪ್ರೀತಿಸ್ತೀನಿ ಅಂದರೆ ಅನುಮಾನ ಪಡೋ ಪರಿಸ್ಥಿತಿ ತಂದೆ ಅಲ್ಲ? ಸಾಕು, ನಿಮ್ಮ ಮುಖಗಳನ್ನು ತೋರಿಸ್ಬೇಡಿ, ದಯವಿಟ್ಟು ಹೊರಡಿ. ಇಷ್ಟೆಲ್ಲ ದಿನಗಳು ಅವನ ಜೊತೆ ನಾನು ಕಲ್ತಿದ್ದೀನಿ. ಆದರೂ ನನಗೆ ಗೊತ್ತಿಲ್ದಿರ ಅವನ ಮೇಲೆ ಪ್ರೀತಿ ಆಗಿರ್ಬೋದಾ? ಹೌದು, ಅರ್ಜುನ್ ಮೇಲೆ ನನಗೆ ಪ್ರೀತಿ ಆಗಿದೆ ಅನ್ನಿಸ್ತಿದೆ. ಅಂಕಿತಾ? ಹೌದು ಕೃಷ್ಣ, ನಾನು ಅವನ ಜೊತೆ ತಮಾಷೆಗಾಗೆ ಮಾಡಿರಬಹುದು. ಆದರೆ ಅರ್ಜುನ್ ಮಾತು ಕೇಳಿದಾಗಿಂದ ನನಗೂ ಯಾಕೋ ಅವನ ಮೇಲೆ ಪ್ರೀತಿ ಆಗಿದೆ ಅನ್ನಿಸ್ತಿದೆ.
ಹೌದು ಕೃಷ್ಣ, ಅರ್ಜುನ್ನ ನಾನು ಇಷ್ಟಪಡ್ತಿರೋದು ಬೇಕು. ಅಲ್ಲಿ ಅರ್ಜುನ್. ಅರ್ಜುನ್, ನೀನಂದ್ರೆ ನನಗಿಷ್ಟ ಕಣೋ. ಅರ್ಜುನ್